ಕಡಿಮೆ ಲೀಡ್ ಬಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಚೇರ್ ಶೇಕ್ ಆಗುತ್ತಾ? ವರುಣಾದಲ್ಲಿ ಹೆಚ್ಚು ಲೀಡ್ ಕೊಡಿಸುವಂತಹ ಸವಾಲು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೆಯಾ? ನಾನು ಇರಬೇಕಾ ಬೇಡವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಇಂಥದ್ದೊಂದು ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ಯಾಕೆ? ಬದಲಾವಣೆ ಚರ್ಚೆಗೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ. ಹೆಚ್ಚು ಲೀಡ್ ಕೊಟ್ರೆ ನನ್ನನ್ನ ಮುಟ್ಟೋಕಾಗಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾಗಾದ್ರೆ ಏನಿದು ಸಿಎಂ ಸಿದ್ದರಾಮಯ್ಯ ಅವರ ಬೇಕಾ ಬೇಡವಾ ಹೇಳಿಕೆಯ ಮರ್ಮ? ಮೊದಲು ಚಾಮರಾಜನಗರದಲ್ಲಿ ಅವರು ಇವತ್ತು ಏನ್ ಹೇಳಿದ್ರು ಅದನ್ನ ಕೇಳೋಣ ಬನ್ನಿ. 60,000 ಲೀಡ್ ನಲ್ಲಿ ಅಂತರದಲ್ಲಿ ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರ್ಬೇಕಲ್ವಾ ಪಟೇಲ್ರೆ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರಬೇಕೋ ಬೇಡ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಕಳೆದ 2023 ನವೆಂಬರ್ನ ಸಂದರ್ಭ ಅದು. ಆಗ್ಲೂ ಕೂಡ ಸಿಎಂ ಚೇರ್ ಬದಲಾಗುತ್ತೆ 2.5 ವರ್ಷದ ನಂತರ ಅನ್ನುವಂತಹ ಚರ್ಚೆಗಳಿದ್ದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದಿನ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿಕೆಯನ್ನ ಕೊಟ್ಟರು. ಅದಾದ ಬಳಿಕ ಮೊನ್ನೆ ವಿಚಾರಕ್ಕೆ ಬರೋಣ. ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿಬೇಕಾ ಬೇಡವಾ? ಬೇಕು ಅಂದ್ರೆ ನೀವು ಕಾಂಗ್ರೆಸ್ಗೆ ವೋಟ್ ಹಾಕಿ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಶಿವಪ್ರಸಾದ್ ನಾನಿರಬೇಕಾ ಬೇಡವಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅರ್ಥ ಆಗದೇ ಇರೋದೇನ್ ಗೊತ್ತಾ? ಈ ಹೇಳಿಕೆ ಇದೆಯಲ್ಲ, ಇದು ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಇದೆ, ಹಾಗಾಗಿ ಇಂತಹ ಹೇಳಿಕೆನಾ? ಅಥವಾ ಇದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಅಖಾಡದಲ್ಲಿ ಬಳಕೆ ಮಾಡ್ತಾ ಇರುವಂತಹ ಒಂದು ರಣತಂತ್ರದ ಭಾಗನಾ ಅಂತ ಹೇಳಿ? ಖಂಡಿತವಾಗಿಯೂ ವಿದೇಶಿ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಹೈಕಮಾಂಡ್ ಇಂದ ಎಲ್ಲ ಸಚಿವರಿಗೂ ಕೂಡ ಟಾಸ್ಕ್ ಅನ್ನ ನೀಡಲಾಗಿದೆ. ಪ್ರಮುಖವಾಗಿ ತಾವು ಜಿಲ್ಲಾ ಉಸ್ತುವಾರಿ ಸಚಿವರೇನಿದ್ದೀರಿ, ತಾವು ಈ ಜಿಲ್ಲೆಗಳನ್ನ ಪ್ರತಿನಿಧಿಸೋದ್ರಿಂದ ಈ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಎಂಬತಕ್ಕಂಥ ಸೂಚನೆಯನ್ನ ನೀಡಲಾಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಆಗಿರ್ತಕ್ಕಂಥ ಮೈಸೂರಿನಲ್ಲಿ, ಅದರಲ್ಲೂ ಪ್ರಮುಖವಾಗಿ ತಾವು ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಮಾತುಗಳನ್ನಾಡಿರೋದು ರಾಜಕೀಯವಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ 5 ವರ್ಷ ನಾನೇ ಸಿಎಂ ಆಗಿ ಮುಂದುವರ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಆರಂಭದಲ್ಲಿ ನೀಡಿದ್ರು ಸಹಿತವಾಗಿ ಸದ್ಯ ಲೋಕಸಭೆ ಚುನಾವಣೆಯ ಈ ಹಿನ್ನೆಲೆಯಲ್ಲೇನಾದ್ರೂ ಸಿಎಂ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನ ನೀಡಿದ್ರ, ಇಲ್ವೇ ತಮ್ಮದೇ ಆಡಳಿತ ಪಕ್ಷದ ಶಾಸಕರು ಜೊತೆಗೆ ಪ್ರತಿಪಕ್ಷದ ಹಲವು ಮುಖಂಡರು ಸಿಎಂ ಬದಲಾವಣೆ ವಿಚಾರ ಅಥವಾ ಸರ್ಕಾರ ಬದಲಾವಣೆ ವಿಚಾರ ಲೋಕಸಭೆಯ ನಂತರ ಎಂಬತಕ್ಕಂಥ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೂ ಇದಕ್ಕೂ ಏನಾದ್ರೂ ಲಿಂಕ್ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸಹಜವಾಗಿ ಸಚಿವರ ಮೌಲ್ಯಮಾಪನ ಮಾನದಂಡವನ್ನ ಲೋಕಸಭೆ ಚುನಾವಣೆ ನಂತರ ಹೈಕಮಾಂಡ್ ನಾಯಕರು ಮಾಡೋದ್ರಿಂದ ಸಹಜವಾಗಿ ಸಿಎಂ ವಿಚಾರ, ಅದರಲ್ಲೂ ಸಿಎಂ ಅವರು ಪ್ರತಿನಿಧಿಸ್ತಾ ಇರುವ ವರುಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟು ಮತಗಳು ಬಂದಿದ್ದಾವೆ ಎಂಬತಕ್ಕಂಥ ಲೆಕ್ಕಾಚಾರನು ಕೂಡ ಹೈಕಮಾಂಡ್ ನಾಯಕರು ಸಹಜವಾಗಿ ಲೆಕ್ಕಾಚಾರ ಹಾಕ್ತಾರೆ. ಆ ಕಾರಣಕ್ಕಾಗಿ ಸದ್ಯ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಏನಾದರೂ ತಾವು ಪ್ರತಿನಿಧಿಸ್ತಾ ಇರ್ತಕ್ಕಂಥ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 60,000ಕ್ಕೂ ಹೆಚ್ಚು ಮತಗಳ ಲೀಡನ್ನು ಕೊಡಬೇಕು ಎಂಬತಕ್ಕಂಥ ಹೇಳಿಕೆಯನ್ನ ನೀಡಿದ್ರ, ಇಲ್ಲವೇ ತಮ್ಮದೇ ಆಡಳಿತ ಪಕ್ಷದ ಶಾಸಕರು ಜೊತೆಗೆ ಪ್ರತಿಪಕ್ಷದ ನಾಯಕರುಗಳು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ, ಸರ್ಕಾರದಲ್ಲಿ ಲೋಕಸಭೆ ಚುನಾವಣೆ ನಂತರ ಮಹತ್ವದ ಬದಲಾವಣೆ ಆಗಲಿದೆ ಅಂತಕ್ಕಂಥ ಹೇಳಿಕೆಗೂ ಏನಾದರೂ ಲಿಂಕ್ ಇದೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಅದೇನೇ ಇದ್ರೂ ಸದ್ಯ ಸಿದ್ದರಾಮಯ್ಯ ಅವರ ಇವತ್ತಿನ ಹೇಳಿಕೆ ಏನಿದೆ ಅಂದ್ರೆ ತಮ್ಮ ಕ್ಷೇತ್ರದಲ್ಲಿ 60,000ಕ್ಕೂ ಹೆಚ್ಚು ಮತಗಳ ಲೀಡ್ ಬರಬೇಕು ಅಂತಕ್ಕಂಥ ಹೇಳಿಕೆ, ಇದು ಮತದಾರರನ್ನ ಸೆಳಿತಕ್ಕಂಥ ಸ್ಟ್ರಾಟಜಿ ಏನಾದರೂ ಸಿಎಂ ಅವರು ರೂಪಿಸಿದ್ರ, ಇಲ್ವೇ ಪಕ್ಷದ ಆಂತರಿಕ ಒಪ್ಪಂದ ಹೈಕಮಾಂಡ್ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಏನಾದರೂ ಈ ರೀತಿಯ ಅಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಸಿಎಂ ಸ್ಥಾನ ಬದಲಾವಣೆ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರು ಆರಂಭದಲ್ಲಿ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು ಸಹಿತವಾಗಿ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಅಂದ್ರೆ ನನ್ನನ್ನ ಯಾರು ಅಳ್ಳಾಡ್ಸಕ್ಕಾಗೋದಿಲ್ಲ, ಮುಟ್ಟಕ್ಕಾಗೋದಿಲ್ಲ ಅಂತಕ್ಕಂಥ ಹೇಳಿಕೆ ಏನಿದೆ, ಇದು ಆ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಸೆಳೆಯೋದ್ರ ಜೊತೆಗೆ ಹೆಚ್ಚು ಮತಗಳು ಅಂದ್ರೆ 60,000ಕ್ಕೂ ಹೆಚ್ಚು ಮತಗಳ ಲೀಡನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನಾದರೂ ಈ ರೀತಿಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು
ಮಾಡಿದ್ರೆ ಅಂತಕ್ಕಂಥ ಮಾತು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದೇನೇ ಇದ್ರೂ ಸಹಿತವಾಗಿ ಸದ್ಯ ಸಿದ್ದರಾಮಯ್ಯ ಅವರ ಈ ಹೇಳಿಕೆ, ಅದರಲ್ಲೂ ಪ್ರಮುಖವಾಗಿ ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕಾಗಿರೋದ್ರಿಂದ ಈ ರೀತಿಯ ಏನಾದರೂ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಈಗ ಶುರುವಾಗಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್, ತಮ್ಮ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.